ಅದಕ್ಕೆ ಕೆಲ್ ಸಾರಿ ಎಲ್ಲ ಕೇಳಿಸ್ಬಿಟ್ಟಲ್ಲ. ಏ ಸುಮ್ನಿರ್ತೀಯ? ಈಗಾಗ್ಲೇ ಸುಸ್ತಾಗಿ ಬಂದಿದ್ಯಾ, ಹೋಗಿ ರೆಸ್ಟ್ ತಗೋ, ನಡಿ. ಆ ಶಿಕ್ಷಣ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ರೂಲ್ ಅಂದ್ರೆ ಆಡಳಿತ ಹದಗೆಡುತ್ತೆ. ಸಿಂಪಲ್ ಆಗಿ ಮನೇಲಿ ಮಾಡೋ ಯಾವ್ದಾದ್ರು ಕೆಲ್ಸನ ಕೊಡಿ. ಹೀಗೆ ಮನೆ ಮಗಳನ್ನ ಹೊರಗಡೆ ಕಳಿಸಿ ಹೊರಗಡೆಯವರು ನಗಾಡೋ ತರ ಮಾಡಕ್ ಹೋಗ್ಬೇಡಿ. ಕಷ್ಟಪಟ್ರೆ ಜನ ನಗ್ತಾರ? ನಮ್ದು ರಾಯಲ್ ಫ್ಯಾಮಿಲಿ. ಕೆಲ್ಸ ಮಾಡಿಸಿ ಅಭ್ಯಾಸ ಹೊರ್ತು ಕೆಲ್ಸ ಮಾಡಲ್ಲ. ಕೆಲಸ ಮಾಡಿಸೋದು ಒಂದು ಕೆಲಸ ಅಣ್ಣ. ಸಾಕು, ಆರ್ಗ್ಯುಮೆಂಟ್ಸ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಜೀವ ಎಲ್ಲ ನಿನ್ನಿಂದಾನೆ, ಇನ್ನ ಅಧಿಕ ಪ್ರಸಂಗದಿಂದಾನೆ. ನಾವಿಲ್ಲಿ ಬಂದಿರೋದು ಎಲ್ಲರ ಜೊತೆಗೆ ಸಂತೋಷವಾಗಿ ಅನ್ಯೋನ್ಯವಾಗಿರಕ್ಕೆ, ಈ ತರ ಶಿಕ್ಷೆ ಮತ್ತೆ ಟಾಸ್ಕ್ಗಳನ್ನ ಕೊಡೋದಿಕ್ಕಲ್ಲ. ಅವ್ರೇನ್ ಹೊಸದಾಗಿ ರೂಲ್ಸ್ ಮಾಡಿಲ್ಲ ಅಣ್ಣ, ಇಲ್ಲಿರೋದನ್ನೇ ತಾನೇ ಫಾಲೋ ಮಾಡ್ತಿದ್ದಾರೆ. ಅದನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೋಡಚ್ಚು, ಸಾಧ್ಯ ಆದ್ರೆ ಎಲ್ರ ಮನಸ್ಸಿಗೂ ಖುಷಿನ ಹಂಚು. ಈ ರೀತಿ ನೋವು ಕೊಡಬೇಡ. ನಮ್ ಚಿಕ್ಕಮ್ಮನ್ ನೋಡು, ಇವ್ರ ಕಣ್ಣಲ್ಲಿ ನೀರಾಕ್ ಸಾಕ ನೀನ್ ಸೊಸೆಯಾಗಿ ಬಂದಿರೋದು. ಅದು ಜೀವ. ರಚ್ಚು, ದೇವಿಗೆ ಸಾರಿ ಕೇಳು. ನಿಧಿ, ಇದ್ಯಾಕೆ ಸ್ಟಡಿ ರೂಮ್ ಬಿಟ್ಬಿಟ್ಟು ಇಲ್ಲಿ ಬರ್ಕೋತಿದ್ಯಾ? ಸರಿ ಆಯ್ತು, ತಗೋ ಊಟ ಮಾಡು. ನನಗ್ ಬೇಡ. ಯಾಕೆ? ಹಸ್ವಿಲ್ಲ. ದೊಡ್ಡಮ್ಮನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಅಕ್ಕ ನಿನ್ಗೆ ಮೊದ್ಲೇ ವಾರ್ನ್ ಮಾಡಿದ್ರಲ್ವಾ, ರಚನನ್ ಜೊತೆ ಮಾತಾಡಬಾರ್ದು, ಅವಳಿರೋ ಕಡೆ ಹೋಗ್ಬಾರ್ದು ಅಂತ. ಆದ್ರೂ ನೀನ್ ಅವ್ರ ಮಾತ್ ಮೀರ್ ಹೋದ್ರೆ ಅವ್ರಿಗೆ ಕೋಪ ಬರಲ್ವೇನೆ? ಹೆತ್ತ ಮಗಳಿಗಿನ್ನ ನಿನಗ್ ದೊಡ್ಡಮ್ಮನೇ ದೊಡ್ಡವ್ರಲ್ವಾ? ಹೀಗೆಲ್ಲ ಮಾತಾಡಿದ್ರೆ ಕೆನ್ನೆಗೊಂದು ಬಾರಿಸ್ತೀನಿ. ಏನು ಅನ್ಕೊಂಡಿದ್ಯಾ ವಜ್ರೇಶ್ವರಿ ಅಕ್ಕ ಅಂದ್ರೆ? ಅವರು ನಮ್ಮನೆಗೆ ಕುಲದೇವತೆ ಇದ್ದ ಹಾಗೆ, ಸದಾ ನಮ್ಮನ್ ಕಾಪಾಡ್ತಿರೋ ತಾಯಿ. ನಿಮ್ ಅಕ್ಕಂಗೆ ಏನಾದ್ರು ಅಂದ್ರೆ ನಿನಗ್ ಮೈಯೆಲ್ಲ ಹತ್ಕೊಂಡು ಉರಿಯುತ್ತೆ ಅಲ್ವಾ? ಇದೇ ತರ ಫೀಲಿಂಗ್ ನನಗೂ ನಮ್ಮ ಅಕ್ಕನ ಬಗ್ಗೆ ಇದೆ. ನಿನಗೆ ನಿಮ್ಮ ಅಕ್ಕ ದೇವ್ರು ಅಂತ ಆದ್ರೆ, ನನಗೆ ಚೆನ್ನಾಗಿ ಓದ್ಬೇಕು ಅಂತ ಬುದ್ಧಿವಾದ ಹೇಳಿ ಆವ್ರೇಜ್ ಸ್ಟೂಡೆಂಟ್ ಆಗಿದ್ ನನ್ನನ್ನ ಮೆಡಿಕಲ್ ಓದೋ ತರ ಮಾಡಿದ್ ನಮ್ಮ ಅಕ್ಕನೇ ದೇವತೆ ಇದ್ದ ಹಾಗೆ. ಎಲ್ಲಿ ಆ ತಟ್ಟೆ ಕೊಡು ನನಗೆ. ಯಾಕಕ್ಕ? ನಾನು ನನ್ನ ಮಗಳ ಜೊತೆ ಪರ್ಸನಲ್ ಆಗಿ ಸ್ವಲ್ಪ ಮಾತಾಡಬೇಕು. ಎಲ್ಲಾ ವಿವರಣೆ ನಿಂಗೆ ಕೊಡ್ಬೇಕಾ ನಾನು? ನಿನ್ ಮಾತಿನಿಂದ ನಂಗೇನು ಬೇಸರ ಇಲ್ಲ ನಿಧಿ. ಇನ್ಫ್ಯಾಕ್ಟ್ ಪರಿಸ್ಥಿತಿಗಳು ಚೆನ್ನಾಗಿದ್ದಿದ್ರೆ ನೀನ್ ಹೇಳಿದ ಮಾತಿಗೆ ನಿನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಆದ್ರೆ ನೀನು ಊಟ ಮಾಡು. ನನಗ್ ಬೇಡ ದೊಡ್ಡಮ್ಮ. ನಾನ್ ನಿನ್ಗೆ ಯಾವಾಗಿಂದ ಗೊತ್ತು ಹೇಳು? ನಾನ್ ನಿನ್ಗೆ ಯಾವಾಗಿಂದ ಗೊತ್ತು? ಬುದ್ಧಿ ಬಂದಾಗಿಂದ, ಐ ಮೀನ್ 2-3 ವರ್ಷ ವಯಸ್ಸಿದ್ದಾಗಿಂದ. ನೀನು ನನಗೆ ನೀನ್ ಹುಟ್ಟಿದ ದಿನದಿಂದ ಗೊತ್ತು. ನಿನ್ನ ಮೊದಲು ಹಾಸ್ಪಿಟ್ಲಲ್ಲಿ ಎತ್ಕೊಂಡಿದ್ದು ನಿಮ್ಮ ಅಪ್ಪ ಅಲ್ಲ, ನಾನು. ಆ ಕ್ಷಣದಿಂದ ಈ ಕ್ಷಣದವರೆಗೂ ನನಗೆ ರಚನಾ ಹೇಗೋ ನೀನು ಹಾಗೆ. ನೋಡು, ನಿನ್ನನ್ನ ಮುದ್ದು ಮಾಡೋ ಸ್ವಾತಂತ್ರ್ಯನೂ ಇದೆ, ದಂಡಿಸೋ ಅಧಿಕಾರನೂ ಇದೆ. ಹಾಗಂತ ನಾನ್ ಭಾವಿಸ್ತೀನಿ. ನೀನೇನ್ ಅನ್ಕೋತೀಯ? ನಿಮಗ್ ನನ್ ಮೇಲೆ ಎಲ್ಲಾ ರೈಟ್ಸು ಇದೆ ದೊಡ್ಡಮ್ಮ. ಮತ್ತ್ಯಾಕೆ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಯಾ? ನಿನ್ ಥರ ರಚನಾನು ನನ್ ಮಗಳೇ ನಿಧಿ. ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡಿದೀನಿ ಅಂದ್ರೆ ಅದು ಅವಳು ಕೆಟ್ಟದಕ್ಕೆ ಅಂತ ನೀನ್ ಅನ್ಕೊಂಡಿದೀಯಾ? ಮತ್ತೆ ನೀನ್ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ದೆ ಹಠ ಸಾಧಿಸ್ತಾ ಇದೀಯಾ? ಕೆಲವೊಂದನ್ನ ನಾನ್ ನಿನ್ಗೆ ವಿವರಿಸಕ್ಕೆ ಆಗಲ್ಲ, ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ನೀನು ರಚನಾನ ಅವಾಯ್ಡ್ ಮಾಡು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ನಿನ್ ಮೇಲೆ ಕೈ ಮಾಡಬಾರ್ದಿತ್ತು.
ಐ ಆಮ್ ಸಾರಿ ನಿಧಿ. ದೊಡ್ಡಮ್ಮ. ಕೋಪ ಹೋಯ್ತಾ? ಹ್ಮ್. ಊಟ ಮಾಡ್ತೀಯಾ? ಹ್ಮ್. ಸಾರಿ ಕೇಳು. ರಚ್ಚು, ನಿನಗೆ ಹೇಳಿದ್ದು. ಅದ್ಗೆ ನೀವ್ ಕ್ಷಮಾಪಣೆ ಎಲ್ಲ ಕೇಳ್ಬೇಡಿ. ನೀವ್ ಅಂತ ತಪ್ಪೇನು ಮಾಡಿಲ್ಲ. ಸಾರಿ ದೇವಿ. ಅಣ್ಣ, ಏನಣ್ಣ ನೀನು ಅದಕ್ಕೆ ಕೆಲ್ ಸಾರಿ ಎಲ್ಲ ಕೇಳಿಸ್ಬಿಟ್ಟಲ್ಲ. ಏ ಸುಮ್ನಿರ್ತೀಯಾ? ಈಗಾಗ್ಲೇ ಸುಸ್ತಾಗಿ ಬಂದಿದ್ಯಾ, ಹೋಗಿ ರೆಸ್ಟ್ ತಗೋ, ನಡಿ. ಜೀವನದಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೂ, ಬಿದ್ದು ಎದ್ದ ಮೇಲೂ ನಿನ್ನ ಕೋಪನ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಲ್ಲವ ನಿಂಗೆ? ಈ ಕುಡಿತದ ಥರ ಕೋಪನು ಒಂಥರ ನಶೆನೇ. ತಲೆಗೆ ಹತ್ತಿದ್ರೆ ಮನುಷ್ಯ ತನ್ನ ವಿವೇಕನ ಮರಿತಾನೆ, ವಿವೇಚನೆನ ಕಳ್ಕೊತಾನೆ. ಚಿಕ್ಕಪ್ಪ, ಇವಾಗ ನಾನೇನ್ ತಪ್ಪು ಮಾಡಿದೆ ಅಂತ ನೀವೀಗ ಬೈತಾ ಇದ್ದೀರಾ? ನಾನಾಗಿದ್ದಕ್ಕೆ ಬೈತಾ ಇದ್ದೀನಿ. ಇದೇ ಜಾಗದಲ್ಲಿ ನಿನ್ನಪ್ಪ ಏನಾದ್ರು ಇದ್ದಿದ್ರೆ ತೆಗೆದು ಕೆನ್ನೆಗೆರಡು ಬಾರಿಸಿ ಬಿಡೋರು. ಯಾರಿಗೂ ಗೊತ್ತಾಗ್ದಿದ್ದಾಗೆ ಒಂದು ವಸ್ತುನ ಎತ್ಕೊಳ್ಳೋದು ಮಾತ್ರ ಕಳ್ಳತನ ಅಲ್ಲ, ಕೊಡೋದು ಕಳ್ಳತನನೇ. ದೇವಿ ದೇಣಿಗೆ ಕೊಟ್ಟಿದ್ದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ. ನಮ್ಗೆ ಯಾರಿಗಾದ್ರು ಹೇಳಿದ್ದಿದ್ರೆ ಕುಟುಂಬಕ್ಕೆ ಒಳ್ಳೇದಾಗೋದು ಬೇಡ, ಹಾಗಾಗಿ ಕೊಡೋದು ಬೇಡ ಅಂತ ಹೇಳ್ತಿದ್ವಾ? ಸರಿ, ಕೊಟ್ಲು. ಅದಾದ್ಮೇಲೆ ಹೀಗೀಗೆ ಅಂತ ಬಂದು ಏನಾದ್ರು ಹೇಳಿದ್ಲ? ಅಲ್ಲಿಗೆ ಇದನ್ನ ಇವರಿಗೆ ಯಾಕೆ ಹೇಳಬೇಕು ಅಂತ ಹೇಳೋ ಉಡಾಪೆನಾ? ಇವ್ರಿಗೆ ಹೇಳಿದ್ರೆಷ್ಟು ಬಿಟ್ರೆಷ್ಟು ಅಂತ ಹೇಳೋ ಅಹಮ. ಇದೇನು ತವ್ರ ಮನೆ, ಅವಳಿಗೆ ಏನೇ ಮಾಡಿದ್ರು ನಮ್ಮ ಮಗು ಅಂತ ನಾವು ಹೊಟ್ಟೆಗೆ ಹಾಕೊಂಡು ಸುಮ್ಮನೆ ಹಾಕ್ತೀವಿ. ಅದೇ ಅವಳು ನಾಳೆ ಮದುವೆಯಾಗಿ ಸೊಸೆಯಾಗಿ ಇನ್ನೊಂದು ಮನೆಗೆ ಹೋದ್ಮೇಲೆ ಅಲ್ಲೂ ಹೀಗೆ ಮಾಡಿದ್ರೆ ಏನಂತ ಉತ್ತರ ಕೊಡ್ತೀಯ? ರೀ, ನನ್ನ ತಂಗಿ ಇರೋದೇ ಹಾಗೆ, ಬೇಕಾದ್ರೆ ಇಸ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಮ ಮನೆಗೆ ಕಳಿಸಿ ಅಂತ ಹೇಳ್ತೀಯ? ಫಸ್ಟ್ ಆಫ್ ಆಲ್ ಈ ಶಿಕ್ಷೆ ಅಂತ ಯಾಕೆ ಕೊಡ್ತಾರೆ? ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಲಿ, ಅದನ್ನ ತಿದ್ಕೊಂಡು ಸರಿ ದಾರಿಗೆ ಬರಲಿ ಅಂತ ತಾನೆ. ತಪ್ಪು ಮಾಡಿರೋದು ದೇವಿ ಆದ್ರೆ ಸಾರಿ ಕೇಳಬೇಕಾಗಿರೋದು ರಚನನ. ಸಜೀವ, ಚೆನ್ನಾಗಿದೆ ಕಣೋ ನಿನ್ನ ನ್ಯಾಯ. ಸೂಪರ್ ಸ್ಟಾರ್ ಆಗಿದ್ದೋಳ್ ಕಣೋ ಅವಳು. ಎಲ್ಲವನ್ನು ಬಿಟ್ಟು ನಮ್ಮ ನಡುವೆ ನಮ್ಮ ಜೊತೆ ಒಬ್ಳು ಸಾಮಾನ್ಯಳಾಗಿ ಬದುಕ್ತಾ ಇದ್ದಾಳೆ. ಕೆಟ್ಟು ಕುಲಗೆಟ್ಟಿರುವ ಈ ಮನೆನ ಸರಿಪಡಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾಳೆ. ಗಂಡನಾಗಿ ನೀನು ಅವಳಿಗೆ ಜೊತೆಯಾಗಿರೋದು ಬಿಟ್ಟು ಅವಳಿಗೆ ಇವ್ರ ಜೊತೆ ಸೇರ್ಕೊಂಡು ನೀನು ಕಾಟ ಕೊಡ್ತೀಯ? ಸರಿಯಲ್ಲ ಇದು. ಜೀವ, ಹೋಗಿ ಅವಳನ್ನ ಕ್ಷಮಾಪಣೆ ಕೇಳೋ. ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮ್ಸು ಅಂತ ಲೆಟರ್ ಬೇರೆ. ಛ, ಬೆಳಿಗ್ಗೆ ಬೆಳಗ್ಗೆನೆ ಒಳ್ಳೆ ಮೂಡ್ ಹಾಳು ಮಾಡ್ಬಿಟ್ರು. ಕ್ಷಮಾಪಣೆ ರಿಜೆಕ್ಟೆಡ್.
ದೇವಿ 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 ಅಮ್ಮ ನೀನಾ? ಇನ್ಯಾರೇ ಬರ್ತಾರೆ ನಿನ್ ರೂಮಿಗೆ? ನೀನ್ ಯಾಕೆ ನೆಲದ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಅಮ್ಮಂಗೆ ಮಾಧುರಿ ಆತ್ಮದ ಬಗ್ಗೆ ಹೇಳ್ಬಿಡ್ಲಾ? ಬೇಡ, ಭಯಕ್ಕೆ ಅವ್ರಿಗೇನಾದ್ರೂ ಆಗ್ಬಿಟ್ರೆ ಕಷ್ಟ. ದೇವಿ ಏನೋ ನಿನ್ ಕ್ಷಮ ಹರಿದು ಒಗದ್ರ ನ್ಯಾಯವಾಗಿ ನೋಡಿದ್ರೆ ನಿನ್ನ ಎತ್ತಿ ಒಗಿಬೇಕಾಗಿತ್ತು. ನನ್ನ ತಂಗಿಗೆ ದೊಡ್ಡ ಮನ್ಸು, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ ನಿನ್ನ. ಹೌದು, ಮುಂದೇನ್ ಕತೆ? ಬಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಕಣ. ನನ್ನ ಹೆಂಡತಿ ಉಗ್ರಾವತಾರ ತಗೊಬಿಟ್ಟಿದ್ದಾಳೆ, ಕರ್ಗೋತ್ರ ಕಾಣಿಸ್ತಾ ಇಲ್ಲ. ತಗೋ, ನೀನ್ ಇದ್ರಲ್ಲಿ ಫೇಲ್ ಆಗ್ತೀಯಾ ಅಂತಾನೆ ನೀನು ಗುಲಾಬಿ ತಗೊಂಡಿದ್ದ ಅದೇ ಅಂಗಡಿಲಿ ಇಷ್ಟು ಗುಲಾಬಿನ ನಾನು ತಗೊಂಡೆ. ಮರಳಿ ಯತ್ನವ ಮಾಡು. 1 ನಿಮಿಷ. ನಿನ್ನೆ ನಡೆದಿದ್ದ ಘಟನೆಯಿಂದ ರಚನಾ ಮಾತ್ರ ಅಲ್ಲ, ನಾನು ಕೃಷ್ಣನು ಹರ್ಟ್ ಆಗಿದ್ದೀವಿ. ಹಿಡ್ಕೋ ಇದನ್ನ. ನಿನಗೆ ಸಂಜೆವರೆಗೂ ಟೈಮ್ ಇದೆ. ಅಷ್ಟರೊಳಗಡೆ ನೀನು ರಚನಾ ಮನಸ್ಸನ್ನ ಬದಲಾಯಿಸಿ ಅವರು ನಿನ್ನನ್ನು ಕ್ಷಮಿಸೋ ಥರ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನನ್ನು ನಾನು ಕೃಷ್ಣ ಇಬ್ರು ಕ್ಷಮಿಸಲ್ಲ. ಇನ್ಮೇಲೆ ನಾವಿಬ್ರು ನಿನ್ನ ಜೊತೆ ಮಾತಾಡಲ್ಲ. ಇಲ್ಲ, ಪರಿಸ್ಥಿತಿ ಆ ಲೆವೆಲ್ ಹೋದಕ್ಕೆ ನಾನು ಬಿಡಲ್ಲ. ರಚ್ಚು ಕಾಲಿಗೆ ಬಿದ್ದಾದ್ರೂ ಸರಿ, ಕ್ಷಮೆಕಿಲ್ಲ ಒಪ್ಪಿಸ್ತೀನಿ.